ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚ ಟ್ರಾವೆಲ್ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷಯ್ ಆತ್ರಿ. ನೀವು ಸ್ಟಾಲಾಕ್ಟೈಟ್ ಮತ್ತು ಸ್ಟಾಲಾಗ್ಮೈಟ್ ಅನ್ನೋ ಹೆಸರನ್ನು ಯಾವತ್ತಾದರೂ ಕೇಳಿದ್ದೀರಾ? ಇವು ಬಹಳ ಅಪರೂಪದ ಕಲ್ಲುಗಳು. ಇವುಗಳನ್ನು ಸಾಮಾನ್ಯವಾಗಿ ಗುಹೆಗಳಲ್ಲಿ ನಾವು ಕಾಣಬಹುದು. ಸ್ಟಾಲಾಕ್ಟೈಟ್ ಗುಹೆಯ ಮೇಲ್ಭಾಗದಿಂದ ಕೆಳಮುಖವಾಗಿ ಕಾಣುವಂಥ ಕಲ್ಲುಗಳು. ಸ್ಟಾಲಾಗ್ಮೈಟ್ ಗಿಡಗಳಂತೆ ಭೂಮಿಯಿಂದ ಮೇಲ್ಭಾಗಕ್ಕೆ ಬೆಳೆದು ನಿಂತಿರುವ ಕಲ್ಲುಗಳು. ಹಾಗಾದರೆ ಇವುಗಳ ಫಾರ್ಮೇಷನ್ ಆಗೋದಾದರೂ ಹೇಗೆ? ಹರಿವು ನೀರಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮತ್ತಿತರೆ ಉಪ್ಪುಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ಗಳಾಗಿ ಪರಿವರ್ತನೆಯಾಗಿ ಭೂಮಿ ಸೇರುತ್ತೆ. ಖಾಲಿ ಇರುವ ಗುಹೆಯಂಥ ಪ್ರದೇಶಗಳಲ್ಲಿ ಶೇಖರಣೆಯಾದ ಉಪ್ಪು ಮಿಶ್ರಿತ ನೀರು ಗುಹೆಯೊಳಗೆ ಗಾಳಿಯ ಸಂಪರ್ಕದಿಂದ ಗಟ್ಟಿಯಾಗಲು ಪ್ರಾರಂಭವಾಗುತ್ತೆ. ಹೀಗೆ ಗಟ್ಟಿಯಾದ ಕಲ್ಲಿನ ರಚನೆಯನ್ನ ಸ್ಟಾಲಾಕ್ಟೈಟ್ ಮತ್ತು ಸ್ಟಾಲಾಗ್ಮೈಟ್ ಅಂತ ಕರಿತೀವಿ. ಈ ರೀತಿಯ ರಚನೆಗಳ ನಿರ್ಮಾಣಕ್ಕೆ ಸಾವಿರಾರು ವರ್ಷಗಳೇ ಬೇಕು. ಮನುಷ್ಯ ಅಥವಾ ಪ್ರಾಣಿಗಳು ಮುಟ್ಟಿದ್ರೆ ಸಾಕು ಇವುಗಳ ಬೆಳವಣಿಗೆ ಸ್ಥಗಿತವಾಗುತ್ತೆ ಎಂದು ವಿಜ್ಞಾನಿಗಳು ಹೇಳ್ತಾರೆ. ಅಮೆರಿಕದ ಟೆನೆನ್ಸಿ ಕೆಂಟಕಿ ಮೊಹತ್ ಗುಹೆ, ಟೆಕ್ಸಾಸ್ನ ಸೋನೋರಾದ ಗುಹೆಗಳು, ಮಿನೆಸೋಟಾ ನಿಯಾಗರಾ ಗುಹೆ, ಜಾರ್ಜಿಯಾ ಎಲಿಸನ್ ಕೇವ್, ವರ್ಜಿನಿಯಾದ ಲುರಾಯ್ ಗುಹೆಗಳು, ಸೌತ್ ಡಕೋಟಾ ಜಿಬಲ್ ಕೇವ್ಸ್ ಮತ್ತು ನ್ಯೂ ಮೆಕ್ಸಿಕೋದ ಕಾಲ್ಸ್ಬ್ಯಾಡ್ ಮೊದಲಾದ ಕಡೆಗಳಲ್ಲಿ ಈ ಸ್ಟಾಲಾಕ್ಟೈಟ್ ಮತ್ತು ಸ್ಟಾಲಾಗ್ಮೈಟ್ ರಚನೆಗಳನ್ನು ಹೆಚ್ಚಾಗಿ ನಾವು ಕಾಣಬಹುದು. ಇವತ್ತಿನ ಟ್ರಾವೆಲ್ ಪಾಯಿಂಟ್. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಮುಖಾಂತರ ನಮಗೆ ತಿಳಿಸಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಲೇಬೇಕು. ಇದು ಪ್ರವಾಸಿ ಪ್ರಪಂಚ, ಬಿಹಾರವೇ ವಿಶ್ವ. ನಮಸ್ಕಾರ.